ಏನ ಹೀಗೆಲ್ಲ ಹೇಳಿದ್ನಾ? ಹೌದು. ಏನಮ್ಮ ಇದು ಕಾವೇರಿ? ರಾಜೇಶ್ ಆಕ್ಸಿಡೆಂಟ್ ಕೇಸಲ್ಲಿ ದಿನಕ್ಕೊಂದು ತಿರುವು ತಗೊಳ್ತಾ ಇದೆಯಲ್ಲ. ಇನ್ನೇನು ಸತ್ಯ ಗೊತ್ತಾಯ್ತು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದು ನಿಗೂಢ ಕೂಪಕ್ಕೆ ತಗೊಂಡೋಗಿ ಬೀಳಿಸುತ್ತೆ. ಈಗೇನಮ್ಮ ಮಾಡೋದು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಅಂಕಲ್. ಆದ್ರೆ ಒಂದಂತೂ ನಿಜ, ಅಪರಾಧಿ ವಿಶ್ವಂಬರ ಗ್ರೂಪ್ ಆಫ್ ಇಂಡಸ್ಟ್ರಿಯಲ್ಲೇ ಇರೋದು. ಅವನಿಗೆ ಕಂಪನಿ ಪ್ರತಿಯೊಂದು ಮೂಮೆಂಟು ಗೊತ್ತು. ಅದು ಪಾರ್ಟ್ನರ್ಸ್ ಆಗಿರ್ಬೋದು ಅಥವಾ ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು. ಅವನ್ ಮಾಡಿರೋ ಯಾವುದೋ ಒಂದು ದೊಡ್ಡ ಸಂಚು ಅಪ್ಪನಿಗೆ ಗೊತ್ತಾಗಿದೆ. ಅದಕ್ಕೆ ಅವ್ರನ್ನ ಆಕ್ಸಿಡೆಂಟ್ ಮಾಡಿಸಿ ಕೊಲ್ಸಿದ್ದಾನೆ. ಆಮೇಲೆ ಅನುಮಾನ ಬರಬಾರ್ದು ಅಂತ ಸೈಲೆಂಟ್ ಆಗಿದ್ದಾನೆ. ಸೈಲೆಂಟ್ ಆಗಿ ಕೂತಿರೋ ಅಪರಾಧಿ ಯಾರು ಅಂತ ಕಂಡು ಹಿಡಿಲೇಬೇಕು ಅಂಕಲ್. ಅದು ಹೇಗೆ ಅಂತ ಗೊತ್ತಾಗ್ತಿಲ್ವೇ? ಅವತ್ತು ಎಸ್ಟೇಟ್ ಅಲ್ಲಿ ಜಗಳ ಯಾಕಾಯ್ತು, ಅದನ್ನ ಯಾರು ಶುರು ಮಾಡಿದ್ರು, ಯಾವ ಕಾರಣಕ್ಕೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಆಗ ಆ ಜಗಳದ ಹಿಂದೆ ಇರೋ ವ್ಯಕ್ತಿ ಯಾರು ಅಂತ ನಮಗೆ ಗೊತ್ತಾಗುತ್ತೆ. ಸರಿ ಅಮ್ಮ. ಹಾಗೆ ಅಂಕಲ್, ಕಂಪನಿ ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ರೆಕಾರ್ಡ್ ರೂಮಲ್ಲಿ ಇರುತ್ತಲ್ವಾ? ಇರುತ್ತೆ. ಲ್ಯಾಂಡ್ಲೈನ್ ಬಿಲ್ ಬರುವಾಗ ಕಾಲ್ ಲಿಸ್ಟ್ ಕೂಡ ಅಟ್ಯಾಚ್ ಆಗೇ ಬರುತ್ತಲ್ವಾ? ಆಗ ಯಾವ ನಂಬರಿಂದ ಕಾಲ್ ಬಂದಿತ್ತು ಅಂತ ಕಂಡು ಹಿಡಿದ್ರೆ ಯಾರು ಕಾಲ್ ಮಾಡಿದ್ದು ಅಂತ ಈಸಿಯಾಗಿ ಕಂಡುಹಿಡಿಬೋದಲ್ವಾ? ಅದು ಹೇಗಮ್ಮ ಹುಡುಕೋದು? ಈಗಾಗಲೇ 5 ವರ್ಷ ಆಗಿದೆ. ಕಾಲ್ ಲಿಸ್ಟ್ ಸಿಗ್ಬೇಕಲ್ಲ. ಒಂದ್ಸಲ ಹುಡುಕ್ ನೋಡಿ ಅಂಕಲ್, ಸಿಕ್ಕರೆ ತುಂಬಾ ಒಳ್ಳೇದು. ಸರಿನಮ್ಮ, ನಾನು ಟ್ರೈ ಮಾಡ್ತೀನಿ. ಆ ಕಾಲ್ ಲಿಸ್ಟ್ ಸಿಕ್ಕಿದ್ರೆ ಆಕ್ಸಿಡೆಂಟ್ ಯಾರು ಮಾಡಿಸಿದ್ದು ಅಂತ ಗೊತ್ತಾಗುತ್ತೆ. ಈ ಫೈಲ್ನ ಪಕ್ಕದ ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಬನ್ನಿ. ಸರಿ ಸರ್. ಓ ಮೇಡಮ್, ಹೇಳಿ, ಏನಾಗಬೇಕಾಗಿತ್ತು? ನಾನು ಪ್ರಬಲ ಅವ್ರನ್ನ ನೋಡ್ಬೇಕಾಗಿತ್ತು. ನೋಡಿ, ಅಲ್ಲೇ ಇದ್ದಾರಲ್ಲ. ಅವ್ರ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಪರ್ಸನಲ್ ಆಗಿ ಮಾತಾಡೋದಕ್ಕೆ ಇದೇನು ಹೋಟೆಲ್ ಅಲ್ಲ, ಅವ್ರೇನ್ ಗೆಸ್ಟ್ ಅಲ್ಲ. ಇದು ಪೊಲೀಸ್ ಸ್ಟೇಷನ್. ಅವರು ಕೈದಿ. ಐ ಅಂಡರ್ಸ್ಟ್ಯಾಂಡ್ ದ ಪ್ರೋಟೋಕಾಲ್. ಮಿಸ್ಟರ್ ವಿಕ್ರಮ್, ನಾನು ಇವಾಗ ಅವ್ರ ಹೆಂಡತಿಯಾಗಿ ಬಂದಿಲ್ಲ, ಅವ್ರ ಪರ ವಾದ ಮಾಡೋ ಅಡ್ವೊಕೇಟ್ ಆಗಿ ಬಂದಿದ್ದೀನಿ. ಹೋಗಿ ನೋಡಿ. ಹಲೋ ಕಾತಿ, ನನ್ನ ಪರವಾಗಿ ಕೇಸ್ನ ತಗೊಂಡು ವಾದ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೋಡು, ನೀನ್ ತಪ್ಪು ಮಾಡಿದ್ರು ನೀನ್ ನನ್ನ ಗಂಡ ಅನ್ನೋ ಪ್ರೀತಿಯಿಂದ ನಾನು ಇಲ್ಲಿಗೆ ಬಂದಿಲ್ಲ. ಈ ವಿಚಾರದಲ್ಲಿ ಆ ಕಾವೇರಿ ಗೆಲ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಕೇಸ್ನ ನಾನು ತಗೋತಾ ಇದ್ದೀನಿ. ನನ್ನ ಲೆಕ್ಕಾಚಾರದ ಪ್ರಕಾರ ಎಲ್ಲ ಆದ್ಮೇಲೆ ಏನ್ ಮಾಡ್ಬೇಕೋ ಅದನ್ನ ಮಾಡೇ ಮಾಡ್ತೀನಿ. ಆಲ್ರೆಡಿ ನಿನ್ಗೆ ಅದನ್ನ ಹೇಳಿದ್ದೀನಿ, ನೀನು ಮರಿಬೇಡ. ಯಾವ ಕಾರಣಕ್ಕೆ ಅಪ್ಪಂಗೆ ಸ್ಲೋ ಪಾಯ್ಸನ್ ಕೊಟ್ಟು ಸಾಯ್ಸಕ್ ನೋಡ್ದು? ನಿಜ ಹೇಳು ಪ್ರಬಲ. ಏನಾದ್ರೂ ವಿಷಯ ಮುಚ್ಚಿಟ್ಟಿದ್ರೆ ಈಗಲೇ ಎಲ್ಲ ಹೇಳ್ಬಿಡು. ಮತ್ತೆ ನನಗೆ ಮೋಸ ಮಾಡಕ್ ಪ್ರಯತ್ನ ಮಾಡಬೇಡ, ಸುಳ್ಳು ಹೇಳ್ಬೇಡ. ಇಲ್ಲ ಕತ್ತಿ, ಸತ್ಯನೇ ಹೇಳ್ತೀನಿ. ನೀನೀಗ ಲಾಯರ್ ಆಗಿ ಬಂದಿದ್ರು ನೀನು ನನ್ನ ಹೇಳ್ತೀನಿ. ಇವಾಗಲಾದರೂ ಸತ್ಯ ನಿಂಗೆ ಅರ್ಥ ಆಗುತ್ತೆ ಅಂತ ನಂಬಿದ್ದೀನಿ. ಅದಕ್ಕೆ ಸತ್ಯನೇ ಹೇಳ್ತಾ ಇದ್ದೀನಿ.